ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 4ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 4ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿಯೋಣ. ವಿಷ್ಣು ಸಹಸ್ರನಾಮದ 4ನೇ ಶ್ಲೋಕವು ಹೀಗಿದೆ. ಸರ್ವ ಶರ್ವ ಶಿವಾಸ್ತಾಣು ಭೂತಾದಿರ್ನಿಧಿರವ್ಯಯ ಸಂಭವೋ ಭಾವನೋ ಭರ್ತಾ ಪ್ರಭವಾ ಪ್ರಭುರೀಶ್ವರಃ. ಈ ಶ್ಲೋಕದಲ್ಲಿ ವಿಷ್ಣುವಿನ 12 ಹೆಸರುಗಳಿವೆ. ಈಗ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿಯೋಣ. ಮೊದಲ ವಿಷ್ಣು ನಾಮವು ಹೀಗಿದೆ: ಓಂ ಸರ್ವಸ್ಮೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಂತ ವಿಷ್ಣುವು ಎಲ್ಲದರಲ್ಲೂ ಇದ್ದಾನೆ, ಅಥವಾ ಅವನು ಎಲ್ಲ ಅಸ್ತಿತ್ವದ ಸರ್ವಜ್ಞ ಮೂಲ. ಅವನು ಈ ವಿಶ್ವದಲ್ಲಿ ಎಲ್ಲವನ್ನೂ ಸೃಷ್ಟಿಸಿ ಹರಡಿಕೊಂಡಿದ್ದಾನೆ. ಅವನು ಇಡೀ ವಿಶ್ವವನ್ನು ತನ್ನ ಸ್ವಂತ ದೇಹವೆಂದು ಪ್ರೀತಿಸುತ್ತಾನೆ ಮತ್ತು ರಕ್ಷಿಸುತ್ತಾನೆ ಮತ್ತು ಎಲ್ಲವನ್ನೂ ವ್ಯಾಪಿಸುತ್ತಾನೆ. ಎರಡನೇ ವಿಷ್ಣು ನಾಮವು ಹೀಗಿದೆ: ಓಂ ಶರ್ವಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಪ್ರಳಯ ಬಂದಾಗ ವಿಷ್ಣುವು ಎಲ್ಲವನ್ನೂ ನಾಶ ಮಾಡುತ್ತಾನೆ. ತನ್ನ ಭಕ್ತರನ್ನು ರಕ್ಷಿಸಲು ಎಲ್ಲ ರಾಕ್ಷಸರನ್ನು ಕೊಲ್ಲುತ್ತಾನೆ. ಎಲ್ಲ ಜೀವಿಗಳ ಎಲ್ಲ ಅಶುಭ ಮತ್ತು ದುಃಖಗಳನ್ನು ನಾಶ ಮಾಡುತ್ತಾನೆ. ಮೂರನೇ ವಿಷ್ಣು ನಾಮವು ಹೀಗಿದೆ: ಓಂ ಶಿವಾಯ ನಮಃ. ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣುವು ಅತ್ಯಂತ ಪರಿಶುದ್ಧನು ಮತ್ತು ತನ್ನ ಭಕ್ತರಿಗೆ ಶುಭವನ್ನು ತರುವವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ: ಓಂ ಸ್ಥಾನವೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣುವು ಸ್ಥಿರ ಮತ್ತು ಬದಲಾಗದವನು. ತನ್ನ ಭಕ್ತರಿಗೆ ಆಶೀರ್ವಾದ ನೀಡುವಲ್ಲಿ ದೃಢವಾಗಿ ನಿಲ್ಲುವವನು. ಅವನು ಯಾವಾಗಲೂ ತನ್ನ ಸಚ್ಚಿದಾನಂದ ರೂಪದಲ್ಲಿರುತ್ತಾನೆ. ಐದನೇ ವಿಷ್ಣು ನಾಮವು ಹೀಗಿದೆ: ಓಂ ಭೂತದಾಯೇ ನಮಃ. ಈ ವಿಷ್ಣು ನಾಮದ ಅರ್ಥ ಎಲ್ಲ ಜೀವಿಗಳು ಭಗವಾನ್ ವಿಷ್ಣುವಿನಿಂದ ವಿಕಾಸನಗೊಂಡಿವೆ. ಅವನು ಎಲ್ಲ ಧಾತುಗಳ ಅಥವಾ ಅಸ್ತಿತ್ವದಲ್ಲಿರುವ ವಸ್ತುಗಳ ಮೂಲ ಮತ್ತು ಎಲ್ಲ ಜೀವಿಗಳಿಂದ ಅಪೇಕ್ಷಿಸಲ್ಪಟ್ಟವನು. ಆರನೇ ವಿಷ್ಣು ನಾಮವು ಹೀಗಿದೆ: ಓಂ ನಿಧಯೇ ಅವ್ಯಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಂದರೆ ಎಂದಿಗೂ ನಾಶವಾಗದವನು, ಬದಲಾವಣೆಯಲ್ಲಿದ್ದ ಮತ್ತು ಅವಿನಾಶಿಯಾದ ಜೀವಿ. ಅವನಲ್ಲಿ ಇಡೀ ವಿಶ್ವವು ವಿಲೀನಗೊಳ್ಳುತ್ತದೆ ಮತ್ತು ಪ್ರಳಯ ಅಥವಾ ವಿಶ್ವ ವಿನಾಶದ ಸಮಯದಲ್ಲಿ ಅವನು ಮೂಲ ಸ್ಥಿತಿಯಲ್ಲಿ ಉಳಿಯುತ್ತಾನೆ. ಶುದ್ಧ ಜನರ ಹೃದಯದಲ್ಲಿ ಅಡಗಿರುವವನು, ಅಕ್ಷಯವಾದ ಕೊಂಬಿನಂತಿರುವವನು. ಏಳನೇ ವಿಷ್ಣು ನಾಮವು ಹೀಗಿದೆ: ಓಂ ಸಂಭವಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣುವು ನಡೆಯುವ ಎಲ್ಲವೂ ಆಗಿರುವವನು ಮತ್ತು ತನ್ನ ಸ್ವಂತ ಇಚ್ಛೆಯಿಂದ ಅವತಾರವಾಗಿ ಜನಿಸಿದವನು. ಅವನು ತನ್ನ ಭಕ್ತರಿಗೆ ದರ್ಶನ ನೀಡಲು ಹಲವು ರೂಪಗಳನ್ನು ತೆಗೆದುಕೊಳ್ಳುತ್ತಾನೆ. ಎಂಟನೇ ವಿಷ್ಣು ನಾಮವು ಹೀಗಿದೆ: ಓಂ ಭಾವನಾಯ ನಮಃ. ಈ ವಿಷ್ಣು ನಾಮದ ಅರ್ಥ ವಿಷ್ಣು ಎಂದರೆ ಪ್ರತಿಯೊಂದು ವಸ್ತುವನ್ನು ನೀಡುವವನು ಅಥವಾ ಎಲ್ಲ ಜೀವಿಗಳ ಕರ್ಮಫಲಗಳನ್ನು ಅವರು ಆನಂದಿಸಲು ಉತ್ಪಾದಿಸುವವನು. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ: ಓಂ ಭಾತ್ರೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲ ಜೀವಿಗಳಿಗೆ ಆಧಾರವಾಗಿರುವವನು ಅಥವಾ ವಿಶ್ವವನ್ನು ಅದರ ತಲಾಧಾರವಾಗಿ ಬೆಂಬಲಿಸುವವನು. ಅವನು ಈ ವಿಶ್ವವನ್ನು ಹೊತ್ತುವನು ಮತ್ತು ಪೋಷಿಸುವವನು. ಹತ್ತನೇ ವಿಷ್ಣು ನಾಮವು ಹೀಗಿದೆ: ಓಂ ಪ್ರಭವಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಎಲ್ಲವೂ ಯಾರಲ್ಲಿ ಹುಟ್ಟಿದೆಯೋ ಮತ್ತು ಎಲ್ಲ ಮಹಾನ್ ಅಂಶಗಳು ಯಾರಿಂದ ಹುಟ್ಟಿದೆವೆಯೋ ಅಥವಾ ಜನ್ಮಗಳನ್ನು ಅವತಾರಗಳಾಗಿ ಉನ್ನತೀಕರಿಸಿದವನು ಅವನೇ ವಿಷ್ಣು. 11ನೇ ವಿಷ್ಣು ನಾಮವು ಹೀಗಿದೆ: ಓಂ ಪ್ರಭವೇ ನಮಃ. ಈ ವಿಷ್ಣು ನಾಮದ ಅರ್ಥ ವಿಷ್ಣುವು ಅತ್ಯಂತ ಬುದ್ಧಿವಂತ ಮತ್ತು ಎಲ್ಲ ವಿಧಗಳಲ್ಲಿ ನಿಪುಣ. ಎಲ್ಲ ದೇವತೆಗಳು ಸೇರಿದಂತೆ ಎಲ್ಲ ಜೀವಿಗಳಿಗೆ ಮೋಕ್ಷವನ್ನು ನೀಡುವವನು. 12ನೇ ವಿಷ್ಣು ನಾಮವು ಹೀಗಿದೆ: ಓಂ ಈಶ್ವರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಂದರೆ ಎಲ್ಲ ಜೀವಿಗಳನ್ನು ನಿಯಂತ್ರಿಸುವ ಮತ್ತು ಆಳುವವನು ಅಥವಾ ನೈಸರ್ಗಿಕ ಆಡಳಿತಗಾರ. ಅವನು ಎಲ್ಲದರ ಮೇಲೆ ಶಕ್ತಿಯನ್ನು ಹೊಂದಿರುವವನು. ವಿಷ್ಣು ಸಹಸ್ರನಾಮದ ಈ 4ನೇ ಶ್ಲೋಕವು ಭಗವಾನ್ ವಿಷ್ಣುವು ಇಡೀ ವಿಶ್ವವನ್ನು ತನ್ನ ದೇಹವೆಂದು ಪರಿಗಣಿಸುತ್ತಾನೆ ಮತ್ತು ಎಲ್ಲೆಡೆ ಹರಡಿದ್ದಾನೆ ಎಂದು ಹೇಳುತ್ತದೆ. ಅವನು ಎಲ್ಲ ಜೀವಿಗಳ ದುಷ್ಟ ಮತ್ತು ದುಃಖಗಳನ್ನು ನಿವಾರಿಸುತ್ತಾನೆ ಮತ್ತು ಶುಭವನ್ನು ದಯಪಾಲಿಸುತ್ತಾನೆ. ಅವನು ನಿರಂತರವಾಗಿ ತನ್ನ ಭಕ್ತರ ಮೇಲೆ ಕರುಣೆಯನ್ನು ತೋರಿಸುತ್ತಾನೆ ಮತ್ತು ಅವರ ಮೇಲೆ ತನ್ನ ಆಶೀರ್ವಾದವನ್ನು ದಯಪಾಲಿಸುತ್ತಾನೆ. ಅವನು ಎಲ್ಲ ಜೀವಿಗಳಿಗೆ ಆಶ್ರಯನಾಗಿದ್ದಾನೆ. ಧರ್ಮ ರಕ್ಷಣೆಗಾಗಿ ವಿಷ್ಣುವು ಮತ್ತೆ ಮತ್ತೆ ಅವತರಿಸುತ್ತಾನೆ.
ಧರ್ಮವನ್ನು ಸ್ಥಾಪಿಸುವ ಮೂಲಕ ಸದ್ಗುಣಗಳನ್ನು ರಕ್ಷಿಸುತ್ತಾನೆ ಮತ್ತು ಅವರನ್ನು ಪುನರ್ಜೀವನಗೊಳಿಸುತ್ತಾನೆ. ಈ ವಿಶ್ವವನ್ನು ಪೋಷಿಸುತ್ತಾನೆ ಮತ್ತು ರಕ್ಷಿಸುತ್ತಾನೆ. ಮಹಾನ್ ಜನ್ಮವನ್ನು ಹೊಂದಿರುವ ಅವನು ಎಲ್ಲ ಜೀವಿಗಳಿಗೆ ಮತ್ತು ದೇವತೆಗಳಿಗೂ ಮೋಕ್ಷವನ್ನು ನೀಡುತ್ತಾನೆ. ಅವನ ಅವತಾರಗಳಲ್ಲಿಯೂ ಸಹ ಅವನು ತನ್ನ ಐಶ್ವರ್ಯದಲ್ಲಿ ಪರಿಪೂರ್ಣನಾಗಿದ್ದಾನೆ. ಅವನು ಪರಮಶಾಂತಿ, ಕರುಣೆ, ಶಕ್ತಿ ಮತ್ತು ಐಶ್ವರ್ಯದ ಸಾಕಾರ ರೂಪವಾಗಿದ್ದಾನೆ. ಈ ವಿಷ್ಣು ಸಹಸ್ರನಾಮ ಶ್ಲೋಕವನ್ನು ನಿಯಮಿತವಾಗಿ ಪಠಿಸುವುದರಿಂದ ಆಧ್ಯಾತ್ಮಿಕ ಜ್ಞಾನೋದಯವಾಗುತ್ತದೆ ಮತ್ತು ಮನಸ್ಸು ದುರ್ಬಲವಾಗಿದ್ದಾಗ ನಮ್ಮೊಳಗೆ ದೇವರ ಉಪಸ್ಥಿತಿಯನ್ನು ಅನುಭವಿಸಲು ಅನುವು ಮಾಡಿಕೊಡುತ್ತದೆ. ಅಶ್ವಿನಿ ನಕ್ಷತ್ರದ ಜನರು ತಮ್ಮ ಆಸೆಗಳನ್ನು ಈಡೇರಿಸಲು ಈ ಶ್ಲೋಕವನ್ನು ನಿಯಮಿತವಾಗಿ ಪಠಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 4ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 5ನೇ ಶ್ಲೋಕದ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.